ಕವಿತಾ, ಅತ್ಗೆ ಬನ್ನಿ ಅತ್ಗೆ. ಕವಿತಾ ನಿಮಿಷ ನಿಂತ್ಕೋ. ಯಾಕೆ ಕವಿತಾ, ಅದಕ್ಕೆ ಆದವ್ರು ಮನೆ ಬಾಗಿಲ್ವರೆಗೂ ಬಂದ್ರೂ ಕರೀದೆ ಹಾಗೆ ಒಳಗೆ ಹೋಗ್ತಿದೀಯಾ? ಇನ್ನು ಮುಂದೆ ಇವರು ನಿಮ್ಮ ಅತ್ಕೆನೆ. ಬನ್ನಿ ಅತ್ಗೆ. ಬಾ. ಕೂತ್ಕೊಳ್ಳಿ ಅತ್ಗೆ. ಕವಿತಾ, ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ನಾನೇ ಕೋಪಿಸ್ಕೊಳ್ಳಿ? ನಿನಗೆ ಸುಳ್ಳು ಹೇಳಕ್ಕೆ ಬರಲ್ಲ. ಇನ್ನು ಕೋಪ ಮಾಡ್ಕೊಳಕ್ಕಂತೂ ಬರೋದೇ ಇಲ್ಲ. ಕವಿತಾ, ಅವತ್ತಿನ ಪರಿಸ್ಥಿತಿಗೆ ನಿನಗೆ ಹೇಳ್ದೆ ಮದುವೆ ಮಾಡಿಸ್ಬೇಕಾಯ್ತು. ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತೀಯ ಅಂತ ನಿನಗೆ ಹೇಳಲಿಲ್ಲ ಅಷ್ಟೆ. ನಿನಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ ಅಂದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅದಕ್ಕೆ ನೀವು ನನ್ನ ಹತ್ರ ಕ್ಷಮೆ ಕೇಳೋದಾ? ದಯವಿಟ್ಟು ಬೇಡ ಅದಕ್ಕೆ. ಹಾಗಾದರೆ ಕೋಪ ಹೋಯ್ತಾ? ಹೋಯ್ತು ಅನ್ನೋದಕ್ಕೆ ನಿಮ್ಮ ಮೇಲೆ ಕೋಪ ಬಂದಿದ್ರೆ ತಾನೇ ಅದಕ್ಕೆ. ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಇತ್ತವ ಕವಿತಾ, ಏನದಕ್ಕೆ ಇದು? ನೀನು ಆಸೆ ಪಟ್ಟ ಹಾಗೆ ನಿನ್ನ ಸ್ವಂತ ಮನೆ ಡಾಕ್ಯುಮೆಂಟ್ಸ್.